ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಳಿಗ್ಗೆನೇ ಒಂದು ಗುಡ್ ನ್ಯೂಸ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಈ ಗುಡ್ ನ್ಯೂಸ್ ನಿಮ್ಗೆಲ್ರಿಗೂ ತಿಳಿಸ್ಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ನೀವು ವಿಡಿಯೋನ ಕೊನೆಯವರೆಗೂ ಏನಾದರೂ ನೋಡಿದರೆ ನಿಮಗೆ ಭರ್ಜರಿ ಆದ ಗುಡ್ ನ್ಯೂಸ್ ಏನು ಅಂತ ನಿಮಗೆ ಅರ್ಥ ಆಗಿರುತ್ತೆ. ಸೊ ನೀವು ಥಂಬ್ನೇಲ್ ನೋಡಿದರೆ ಅಂದರೆ ನಿಮಗೆ ಒಂದು ಅಂದಾಜಾದರೂ ಸಿಕ್ಕಿರುತ್ತೆ. ಸೊ ಇವತ್ತಿನ ಮಾಹಿತಿ ಏನಾಗಿರ್ಬೋದು, ಯಾವ ಕಾರಣಕ್ಕಾಗಿ, ಆದರೆ ನಿಮ್ಮ ಥಂಬ್ನೇಲ್ಗಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಈ ವಿಡಿಯೋನಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನೀವು ಈ ವಿಡಿಯೋನ ಓಪನ್ ಮಾಡಿದ್ದೀರ ಅಂದರೆ ಸೊ ನೀವು ಮುಂದೆ ಓಡಿಸಿ ಏನಾದರೂ ಸ್ಕಿಪ್ ಮಾಡಿ ನೋಡಿದರೆ ಸೊ ನೀವು ವಿಡಿಯೋ ಓಪನ್ ಮಾಡಿ ಅಂದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಏನು ಯೂಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಇವತ್ತಿನ ಮಾಹಿತಿ ಕೇವಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಲ್ಲ, ಸೊ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಆಗಿರುತ್ತೆ. ಮತ್ತು ಇವತ್ತು ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಏನಾಗಿತ್ತು ಅಂದರೆ, ಮೊದಲನೇದಾಗಿ ಗೃಹಲಕ್ಷ್ಮಿ 18ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಮತ್ತು 17ನೇ ಕಂತಿನ ಅಮೌಂಟ್ ಸೊ ಈಗ ಸುಮಾರು ಜನಕ್ಕೆ ಬಂದಿದೆ ಮತ್ತು ಇನ್ನು ಕೆಲವು ಭಾಗಗಳಿಗೆ ಬಂದಿಲ್ಲ. ಇಲ್ಲೇ ಅಂದರೆ ಒಂದೇ ಜಿಲ್ಲೆಯಲ್ಲಿ ಅಂದರೆ ಈಗ ಒಂದೇ ಜಿಲ್ಲೆಯಲ್ಲಿ ಒಂದೇ ಏರಿಯಾದಲ್ಲಿ ಇರುವಂಥ ಜನರಿಗೆ ಒಬ್ಬರಿಗೆ ಬಂದಿದೆ ಮತ್ತು ಇನ್ನೊಬ್ಬರಿಗೆ ಬಂದಿಲ್ಲ. ಸೊ ಈ ರೀತಿ ಕೂಡ ಸಮಸ್ಯೆ ಆಗಿದೆ. ಇದು 17ನೇ ಕಂತಿನ ಸಮಸ್ಯೆ ಅಂತ ಹೇಳ್ಬೋದು. ಯಾಕೆಂದರೆ ಒಂದೇ ಜಿಲ್ಲೆಯಲ್ಲಿ ಒಂದೇ ಏರಿಯಾದಲ್ಲಿ ಸೊ ಅಕ್ಕಪಕ್ಕದ ಮನೆಯಲ್ಲಿ ಕೂಡ ಅಂದರೆ ಒಬ್ಬರಿಗೆ ಬಂದಿರುತ್ತೆ, ಇನ್ನೊಬ್ಬರಿಗೆ ಅಮೌಂಟ್ ಬಂದಿಲ್ಲ. ಸೊ ಈ ರೀತಿ ಕೂಡ ಒಂದು ಪರಿಸ್ಥಿತಿ ಆಗಿದೆ. ನಾನು ಕಣ್ಣಾರೆ ನಾನೇ ನೋಡಿದ್ದೀನಿ. ಸೊ ಒಬ್ಬರಿಗೆ ಬಂದಿದೆ ಮತ್ತು ಅವರ ಪಕ್ಕದ ಮನೆಯವರಿಗೆ ಅಮೌಂಟ್ ಬಂದಿಲ್ಲ ಮತ್ತು ಇನ್ನೊಬ್ಬರಿಗೆ ಬಂದಿದೆ. ಸೊ ಈ ರೀತಿಯಾಗಿ ಮತ್ತೆ ಅಮೌಂಟ್ ಬಂದರೂ ಕೂಡ 1 ದಿವಸ 2 ದಿವಸ ಲೇಟ್ ಮಾಡಿ ಅಮೌಂಟ್ ಬರ್ತದೆ. ಕೆಲವೊಬ್ಬರಿಗೆ 1 ವಾರ ಕೂಡ ಲೇಟಾಗಿ ಅಮೌಂಟ್ ಬಂದಿದೆ. ಇನ್ನು ಕೆಲವರಿಗೆ 17ನೇ ಕಂತಿನ ಅಮೌಂಟೇ ಬಂದಿಲ್ಲ. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಯಾವಾಗೆಲ್ಲ ಬರ್ಬೋದು. ಇದರ ಜೊತೆಗೆ 18ನೇ ಕಂತಿನ ಅಮೌಂಟ್ ಕೂಡ ಯಾವಾಗ ಬರುತ್ತೆ ಸೊ ಅದನ್ನು ಕೂಡ ಅಪ್ಡೇಟ್ ಕೊಡ್ತೀನಿ. ಅದಕ್ಕೂ ಮುಂಚೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿದ್ರೆ, ನೀವು ಏನಾದರೂ ರೇಷನ್ ಹೋಗಿ ಈ ತಿಂಗಳು ನೀವು ರೇಷನ್ ತಂದಿದ್ರೆ ನಿಮಗೆ ಗೊತ್ತಿರ್ಬೋದು. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಸೊ ನಿಮಗೆ ಇದೇ ತಿಂಗಳು 3ನೇ ತಾರೀಕಿಗೆ ನಾನು ಒಂದು ವಿಡಿಯೋ ಮುಖಾಂತರ ತಿಳಿಸಿದೆ. ತಿಂಗಳಿನಲ್ಲಿ 10 kg ಅಕ್ಕಿ ಅಂದರೆ 5 kg ಅಕ್ಕಿ ಕೊಡ್ತಾಯಿದ್ರು. ಆಮೇಲೆ ಹೆಚ್ಚುವರಿ 5 kg ಅಕ್ಕಿ ಹಣನ ಕೊಡ್ತಿದ್ರು. ಸೊ ಈ ತಿಂಗಳಲ್ಲಿ ನಿಮಗೆ ಆ ರೀತಿ ಆಗೋದಿಲ್ಲ, 15 kg ಅಕ್ಕಿನ ಕೊಡ್ತಾರೆ ಅಂತ ಹೇಳಿದೆ. ಯಾಕೆಂದರೆ ಇವರು ಒಂದು ಏನು ಹೇಳಿದ್ರು ಅಂದರೆ, ಇಷ್ಟು ದಿನ ಅವ್ರ ಹತ್ರ ಈಗ ಸರಿಯಾಗಿ ಅಕ್ಕಿ ಸಪ್ಲೈ ಆಗ್ತದೆ. ಅಂದರೆ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಿತ್ತು. ಇವರು ಘೋಷಣೆ ಮಾಡಿರೋದು 10 kg ಅಕ್ಕಿ ಕೊಡ್ತೀನಿ ಅಂತ. ಆದರೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬಂದಾಗ ಇನ್ನು ಹೆಚ್ಚುವರಿ 5 kg ಅಕ್ಕಿ ಇವರಿಗೆ ಸರಿಯಾಗಿ ಅಂದರೆ ಈಗ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವರು ಅಮೌಂಟನ್ನು ಅದ್ರ ಬದಲು ಅಂದರೆ 5 kg ಹೆಚ್ಚುವರಿ ಅಕ್ಕಿ ಬದಲು ಅಮೌಂಟನ್ನು ಹಾಕ್ತಿದ್ರು. ಆದರೆ ಮುಂದೆ ಏನಾಯಿತು ಅಂದರೆ, ಈಗ ಅಕ್ಕಿಯ ಹಣ ಅಂದರೆ ಈಗ ಮುಂದಿನ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ಏನು ಹೇಳಿದರು, ನಾವು ಹಣ ಬಿಡುಗಡೆ ಮಾಡೋದಿಲ್ಲ, ಹೆಚ್ಚುವರಿ 5 kg ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದರು. ಆದರೆ ಫೆಬ್ರವರಿ ತಿಂಗಳಿನಲ್ಲಿ ಏನಾಯಿತು, ಸರಿಯಾಗಿ ಅಮೌಂಟ್ ಕೂಡ ಬರಲಿಲ್ಲ ಮತ್ತು ಹೆಚ್ಚುವರಿ 5 kg ಅಕ್ಕಿನೂ ಬರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಇದೇ ತಿಂಗಳು ಮಾರ್ಚಿನಲ್ಲಿ 15 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು. ಸೊ ಇದ್ರ ಬಗ್ಗೆ ನಾನು 3ನೇ ತಾರೀಕಿಗೆ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ತಿಳಿಸಿದೆ. ಸೊ ಈ ತಿಂಗಳಲ್ಲಿ 5 kg ಅಕ್ಕಿ ಅಲ್ಲ 15 kg ಅಕ್ಕಿ ಸಿಗುತ್ತೆ ಅಂತ. ಇದೇ ರೀತಿ ಹಲವಾರು ಜಿಲ್ಲೆಗಳಲ್ಲಿ 15 kg ಅಕ್ಕಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಈಗ ಯಾರಿಗೆಲ್ಲ ಈಗ 15 kg ಅಕ್ಕಿ ಕೊಟ್ಟಿಲ್ಲ, ನೀವು ಹೋಗಿ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಯಾಕೆಂದರೆ ಇದು ಈಗ ಏನಿದೆ ಸರ್ಕಾರದಿಂದಲೇ ಒಂದು ಘೋಷಣೆ ಕೂಡ ಆಗಿದೆ, 10 kg ಅಕ್ಕಿ ಕೊಡೋದಿಲ್ಲ, 15 kg ಅಕ್ಕಿ ಕೊಡ್ತೀನಿ. ಕೆಲವೊಂದು ಜಾಗದಲ್ಲಿ ಅಕ್ಕಿ ಖಾಲಿಯಾಗಿದೆ ಅಂತ ಒಂದು ಬೋರ್ಡನ್ನು ಹಾಕೋತಾ ಇದ್ದಾರೆ. ಮತ್ತು 10 kg ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ, ಕೆಲವೊಂದು ಏರಿಯಾಗಳಲ್ಲಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಯಾಕೆಂದರೆ ಈಗ 15 kg ಅಕ್ಕಿ ಮಾರ್ಚ್ ತಿಂಗಳಿನಲ್ಲಿ ಎಲ್ರಿಗೂ ಕೊಡಲೇಬೇಕು ಅಂತ ಒಂದು ಆದೇಶ ಕೂಡ ಬಂದಿದೆ. ಮತ್ತು ಇದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಅಮೌಂಟ್ ನೋಡೋದಾದರೆ, ಸೊ ಈಗ 17ನೇ ಕಂತಿನ ಅಮೌಂಟ್ ಏನಿದೆ ಸೊ ಸಾಕಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ಮತ್ತು ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಆದರೆ ಬಂದಿರೋರ ಸಂಖ್ಯೆ 90% ಪ್ಲಸ್ ಆಗಿದೆ. ಇನ್ನು ಕೇವಲ ಒಂದು 10% ಉಳ್ಕೊಂಡಿರ್ಬೋದು. ಅದು ಕೂಡ ಇದೇ ವಾರದಲ್ಲಿ ಅಂದರೆ ಈ ವಾರ ಅಂತ್ಯದಲ್ಲಿ ಎಲ್ರಿಗೂ ಅಮೌಂಟ್ ಯಾರಿಗೆಲ್ಲ ಬಾಕಿ ಉಳಿದಿದೆ ಅವರಿಗೆಲ್ಲ ಅಮೌಂಟ್ ಬರುತ್ತೆ. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅವರು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಅಕ್ಕಿ ಬದಲು ಅಂದರೆ ಈಗ ಏನು 15 kg ಅಕ್ಕಿ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಬಂದಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕೆಂದರೆ ನಿಮ್ಮ ಕಮೆಂಟೇ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕಮೆಂಟ್ನಿಂದ ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಯಾವ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಸೊ ಅಕ್ಕಿಯಿಂದನೇ ಎಷ್ಟೊಂದು ಭ್ರಷ್ಟಾಚಾರ ನಡೀತಿದೆ ಅಂತ ನಿಮ್ಮ ಕಮೆಂಟ್ ಮುಖಾಂತರ ಎಲ್ರಿಗೂ ತಿಳಿಯೋದು. ಸೊ ಅದಕ್ಕೋಸ್ಕರ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕೆಂದರೆ ಈಗ ಸರ್ಕಾರ ಕಡೆಯಿಂದನೇ 15 kg ಅಕ್ಕಿ ಕೊಡಬೇಕು ಅಂತ ಹೇಳಿದ್ದಾರೆ. ಆದರೆ ಮಧ್ಯದಲ್ಲಿ ಇರೋರು ಸ್ವಲ್ಪ ಇವರಿಗೆ ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮುಖಾಂತರ ತಿಳಿಸಿ ಯಾರಿಗೆ ಎಷ್ಟು kg ಅಕ್ಕಿ ಸಿಕ್ಕಿದೆ ಅಂತ. ಮತ್ತೀಗ ಇದಾಯಿತು ಗೃಹಲಕ್ಷ್ಮಿಯ ಮತ್ತು ಅನ್ನಭಾಗ್ಯ ಯೋಜನೆಯ ಒಂದು ಸಣ್ಣ ಅಪ್ಡೇಟ್. ಈಗ 18ನೇ ಕಂತು ಅಂದರೆ ಇದೇ ತಿಂಗಳು ಮಾರ್ಚಿನಲ್ಲಿ 18ನೇ ಕಂತಿನ ಅಮೌಂಟ್ ಕೂಡ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇದು ಮಾರ್ಚ್ ಆಗಿರೋದ್ರಿಂದ, ಮಾರ್ಚ್ ಅಂದರೆ ಇದು ಫೈನಾನ್ಷಿಯಲಿ
ಇಯರ್ ಎಂಡ್ ಆಗಿರುತ್ತೆ. ಸೊ ಈ ತಿಂಗಳಲ್ಲಿ ಅವರು ಈ ಉಳಿದಿರೋ ಬಾಕಿ ಎಲ್ಲನೂ ಕ್ಲಿಯರಾಗಿ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದೇ ತಿಂಗಳು ಅಂದರೆ ಈಗ ಮುಂದೆ ಬರುವಂಥ ಹಬ್ಬ ಯುಗಾದಿಯಲ್ಲಿ ಇದು ಫೈನಾನ್ಷಿಯಲ್ ಇಯರ್ ಆಗಿರ್ಬೋದು, ಮತ್ತು ಇಯರ್ ಎಂಡ್, ಇದು ಫೈನಾನ್ಷಿಯಲಿ ಇಯರ್ ಎಂಡ್ ಆಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಮ್ಮ ಹಿಂದೂಗಳಿಗೆ ಮಾತ್ರ ಅಲ್ಲ, ಇದು ಒಂದು ಹೊಸ ವರ್ಷ ಅಂತಲೇ ತಿಳ್ಕೊಬೋದು. ಯಾಕೆಂದರೆ ಇದು ನಿಜವಾದ ಹೊಸ ವರ್ಷ. ಸೊ ಈ ಹೊಸ ವರ್ಷದಲ್ಲಿ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ. ಸೊ ಈಗ 18ನೇ ಕಂತಿನ ಅಮೌಂಟ್ ಕೊಡೋದಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತೊಂದು ಹೊಸ ವಿಡಿಯೋನಲ್ಲಿ ಸ್ಪಷ್ಟವಾದ ಅಪ್ಡೇಟ್ ನಿಮಗೆ ಕೊಡ್ತೀನಿ. ಸೊ ಸದ್ಯದರಲ್ಲಿ ಸಿಕ್ಕಿರೋ ಮಾಹಿತಿ ಏನಂದರೆ ಇದೇ ತಿಂಗಳು ತಿಂಗಳ ಕೊನೆಯಲ್ಲಿ 18ನೇ ಕಂತಿನ ಅಮೌಂಟ್ ಬರೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಮತ್ತು ಇದರ ಜೊತೆಗೆ ಇದೇ ತಿಂಗಳಲ್ಲಿ ಈಗ ಮಾರ್ಚಲ್ಲಿ 15 kg ಅಕ್ಕಿ ಕೂಡ ಕೊಟ್ಟಾಯಿತು. ಮತ್ತು ಆದರೂ ಕೂಡ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಇದೇ ತಿಂಗಳಲ್ಲಿ ಸಾಕಷ್ಟು ಜನರಿಗೆ ನಿನ್ನೆ DBT ಮುಖಾಂತರ ಟ್ರಾನ್ಸ್ಫರ್ ಆಗಿದೆ. ಸಾಕಷ್ಟು ಜನರ ಅಕೌಂಟ್ಗಳಿಗೆ ಬಂದಿದೆ ಅನ್ನಭಾಗ್ಯ ಯೋಜನೆ ಅಮೌಂಟ್. ಸೊ ಒಂದು ಜಿಲ್ಲೆ ಹೆಸರು ಹೇಳಬೇಕಂದ್ರೆ ಅದು ನಿನ್ನೆ ಬಂದಿರುವಂಥ ಜಿಲ್ಲೆ ಗುಲ್ಬರ್ಗ. ಸೊ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಕೂಡ ಬಂದಿದೆ. ಮತ್ತು ಇದ್ರ ಜೊತೆಗೆ 15 kg ಅಕ್ಕಿ ಸಹ ಬಂದಿದೆ. ಮತ್ತು ಈ ಮಾಹಿತಿ ಹೇಗೋಣ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಾನು ಹೊಸ ಮಾಹಿತಿನ ಕೊಡ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.